ನಮಸ್ಕಾರ, ನಾನು ಡಾಕ್ಟರ್ ದೀಪಕ್. ಇವತ್ತು ಮೀನ್, ಎಸ್ ಡಿ ಮತ್ತು ಸಿ ವಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಎಕ್ಸೆಲ್ ಶೀಟ್ ತಗೊಂಡು ಅಂತ ನೋಡೋಣ. ಮೀನ್ ಅಂತಂದ್ರೆ ಆವರೇಜ್. ನೀವು ಮ್ಯಾನ್ಯಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿದ್ರೆ ನಾನು ಅಲ್ಲಿ ಕೊಟ್ಟಿರೋ ಫಾರ್ಮುಲಾ ಸಿಗ್ಮಾ ಎಕ್ಸ್ ಬೈ ಎನ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನ್ ಹೇಳುತ್ತೆ ಅಂತಂದ್ರೆ ನಿಮಗೆ ಬಂದಿರೋ ವ್ಯಾಲ್ಯೂ ಏನಿದೆ ಅದು ಮೀನ್ ನಿಂದ ಎಷ್ಟು ದೂರ ಇದೆ ಅಂತ ಹೇಳುತ್ತೆ. ಇದನ್ನ ಕೂಡ ನೀವು ಮ್ಯಾನ್ಯಲಿ ಕೆಳಗೆ ಕೊಟ್ಟಿರೋ ಫಾರ್ಮುಲಾ ಇಂದ ಮಾಡಬಹುದು. ನೆಕ್ಸ್ಟ್ ಸಿ ವಿ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಥವಾ ವೇರಿಯೇಷನ್ ಕೋಎಫಿಷಿಯಂಟ್ ಅಂತ ಏನ್ ಕರಿತೀವಿ, ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಇದ್ರ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಮ್ಯಾನ್ಯಲಿ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಮಾಡಬಹುದು. ಆದ್ರೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನಾವು ಎಸ್ ಡಿ ಸಿ ವಿ ಎಲ್ಲ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋಣ. ಈಗ ಲ್ಯಾಬ್ ನಲ್ಲಿ ನೀವು ಯಾವ್ದಾದ್ರು ಪ್ಯಾರಾಮೀಟರ್ನ ರನ್ ಮಾಡಿದೀರಾ ಅಂತಂದ್ರೆ, ಈಗ ಡೈಲಿ ಕ್ವಾಲಿಟಿ ಕಂಟ್ರೋಲ್ನ ರನ್ ಮಾಡ್ತೀರಾ. ಆ ಕ್ವಾಲಿಟಿ ಕಂಟ್ರೋಲ್ ಡೇಟಾ ಇಂದ ನಮಗೆ ಪ್ರಿಸಿಷನ್ ಗೊತ್ತಾಗುತ್ತೆ. ಅಂದ್ರೆ ದಿನ ರನ್ ಮಾಡಿದಾಗ ಅದರಲ್ಲಿ ವೇರಿಯೇಷನ್ ಏನ್ ಬರ್ತಾ ಇದೆ ಅದಕ್ಕೆ ಇಂಪ್ರಿಸಿಷನ್ ಅಂತ ಕೂಡ ಕರಿತೀವಿ. ಆ ಇಂಪ್ರಿಸಿಷನ್ ಎಷ್ಟಿದೆ ಅಥವಾ ಎಷ್ಟು ಪ್ರಿಸೈಸ್ ಆಗಿದೆ ಅಂತ ನಾವು ನೋಡ್ಲಿಕ್ಕೆ ಇದನ್ನ ಸಿ ವಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಎಸ್ ಡಿ ಇತ್ತಲ್ಲ, ಎಸ್ ಡಿ ಇಂದಾನೆ ನೋಡ್ಬೋದಾಗಿತ್ತಲ್ಲ ಅಂತ ಅನ್ಕೊಂಡ್ರೆ ಯಾಕೆ ಸಿ ವಿ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಿಮ್ ಲ್ಯಾಬ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದಿದೆ ಅಂತ ಇಟ್ಕೊಂಡ್ರೆ, ಈಗ ಮ್ಯಾನುಫ್ಯಾಕ್ಚರರ್ಗೆ ಎಷ್ಟು ಬಂದಿತ್ತು ಅಥವಾ ಇನ್ನೊಂದು ಲ್ಯಾಬ್ ಅಲ್ಲಿ ಎಷ್ಟು ಬಂದಿದೆ ಅದನ್ನ ಹೇಗೆ ಕಂಪೇರ್ ಮಾಡ್ಲಿಕ್ಕೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂದ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಇಬ್ರು ಸ್ಟೂಡೆಂಟ್ ನ ತಗೊಳ್ಳಿ. ಒಬ್ಬ ಸ್ಟೂಡೆಂಟ್ ಸೈನ್ಸ್ ನಲ್ಲಿ 67 ತಗೊಂಡಿದ್ದಾನೆ, ಇನ್ನೊಬ್ಬ ಸ್ಟೂಡೆಂಟ್ ಸೈನ್ಸ್ ನಲ್ಲಿ 75 ತಗೊಂಡಿದ್ದಾನೆ. ಈಗ ನಿಮಗೆ ಏನ್ ಅನ್ಸುತ್ತೆ, 75 ತಗೊಂಡಿರೋನು ಜಾಸ್ತಿ ತಗೊಂಡಿದ್ದಾನೆ ಅಂತ ನಿಮಗೆ ಅನ್ಸುತ್ತೆ. ಆದ್ರೆ ಅವ್ನು ಎಷ್ಟು ಮಾರ್ಕ್ಸ್ಗೆ 67 ಮತ್ತೆ 75 ತಗೊಂಡಿದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ ಅದು ನಿಮ್ಗೆ ಈ ವ್ಯಾಲ್ಯೂಸ್ ತರ, ಎಷ್ಟು ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೇನಲ್ಲ ಆ ಮಾರ್ಕ್ಸ್ ತರ. ಅದೇ ಸಿ ವಿ ಏನಿದೆ ಅದು ಪರ್ಸೆಂಟೇಜ್ ತರ. ಈಗ ನೀವು ಪರ್ಸೆಂಟೇಜ್ ತಗೊಂಡ್ರೆ ಮಾರ್ಕ್ಸ್ ಅಲ್ಲಿ ಈಗ ಒಬ್ಬನ್ಗೆ 100ಕ್ಕೆ ಇರ್ಬೋದು 67, ಇನ್ನೊಬ್ಬ 150ಕ್ಕೆ 75 ತಗೊಂಡಿರ್ಬೋದು. ಹಾಗಾಗಿ ಅವೆರಡನ್ನು ಕಂಪೇರ್ ಮಾಡಬೇಕು ಅಂತಂದ್ರೆ ನೀವು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಹಾಗೆ ಎಸ್ ಡಿ ಇಂದ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸಿ ವಿ ಇಂದ ನಾವು ಲ್ಯಾಬ್ ಟು ಲ್ಯಾಬ್ ಕಂಪ್ಯಾರಿಸನ್ ಮಾಡ್ಬೋದು, ಅಥವಾ ಮ್ಯಾನುಫ್ಯಾಕ್ಚರರ್ ಏನ್ ರೆಕಮೆಂಡ್ ಮಾಡಿದ್ದಾರೆ, ಗೈಡ್ ಲೈನ್ಸ್ ಏನ್ ರೆಕಮೆಂಡ್ ಮಾಡಿದೆ ಅದಕ್ಕೆ ಕಂಪೇರ್ ಮಾಡ್ಕೊಳ್ಬಹುದು. ಹಾಗಾಗಿ ಸಿ ವಿನ ನಾವು ಹೆಚ್ಚು ಉಪಯೋಗ ಮಾಡ್ಕೊಳ್ತೀವಿ ಲ್ಯಾಬ್ ನಲ್ಲಿ. ಎಸ್ ಡಿ ಮತ್ತು ಸಿ ವಿನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಈಗ ನಾನು ಗ್ಲೂಕೋಸ್ ತಗೊಳ್ತಾ ಇದ್ದೀನಿ. ಗ್ಲೂಕೋಸ್ನ 198 ವ್ಯಾಲ್ಯೂಸ್, 5 ವ್ಯಾಲ್ಯೂಸ್ನ ತಗೊಳ್ತೀನಿ. 200, 196, 197, 199. ಈಗ 5 ವ್ಯಾಲ್ಯೂಸ್ಗೆ ಮೀನ್ ಮತ್ತು ಎಸ್ ಡಿ ಹಾಗೂ ಸಿ ವಿನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಮೀನ್, ಎಸ್ ಡಿ, ಸಿ ವಿ. ಕರ್ಸರ್ನ ಇಲ್ಲಿ ತೊಗೊಂಡು ಬಂದು ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ಲಿ ತೊಗೊಂಡು ಬಂದು ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾಸ್ಗೆ ಹೋಗಿ ಇನ್ಸರ್ಟ್ ಫಂಕ್ಷನ್ಗೆ ಹೋಗಿ ಅಲ್ಲಿ ಆವ್ರೇಜ್ನ ಸೆಲೆಕ್ಟ್ ಮಾಡಿ. ಮೀನ್ ಅಂದರೆ ಆವ್ರೇಜ್ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ನೀವು ಮೌಸಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲಿ ಎಂಟರ್ ಕೂಡ ಮಾಡ್ಬೋದು. ಈಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. E4 to E8 ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲಿ ಈಗ ಮೀನ್ ಕ್ಯಾಲ್ಕುಲೇಟ್ ಆಗಿದೆ, ಆವ್ರೇಜ್ 198 ಬಂದಿದೆ. ಅದೇ ರೀತಿ ಎಸ್ ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಮತ್ತೆ ಫಾರ್ಮುಲಾಸ್ಗೆ ಹೋಗಿ ಇನ್ಸರ್ಟ್ ಫಂಕ್ಷನ್ಗೆ ಹೋಗಿ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಮತ್ತೆ ಅದೇ ಥರ ನಿಮಗೆ ಯಾವ ವ್ಯಾಲ್ಯೂಸ್ನ ಬೇಕೋ ಆ ವ್ಯಾಲ್ಯೂಸ್ಗೆ ಸೆಲೆಕ್ಟ್ ಮಾಡಿ. ಇಲ್ಲಿ ಮೀನ್ನ ಇನ್ಕ್ಲೂಡ್ ಮಾಡಬಾರ್ದು. ಈ 5 ವ್ಯಾಲ್ಯೂಸ್ಗೆ ನೀವು ಎಸ್ ಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಈಗ ಎಸ್ ಡಿ ಕ್ಯಾಲ್ಕುಲೇಟ್ ಮಾಡಿದೆ, 1.5 ಬಂದಿದೆ ಎಸ್ ಡಿ. ಅದೇ ರೀತಿ ಸಿ ವಿ ಫಾರ್ಮುಲಾ ಎಸ್ ಡಿ ಡಿವೈಡೆಡ್ ಬೈ ಮೀನ್ ಇಂಟು 100. ಸೊ ಈಗ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಈಕ್ವಲ್ಸ್ ಮಾಡಿ, ಬ್ರ್ಯಾಕೆಟ್ ಓಪನ್ ಮಾಡಿ, ಎಸ್ ಡಿನ ಸೆಲೆಕ್ಟ್ ಮಾಡಿ, ಎಸ್ ಡಿ ಡಿವೈಡೆಡ್ ಬೈ ಮೀನ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಇಂಟು 100. 0.7 ಸಿ ವಿ ಬಂದಿದೆ. ಸೊ ಹೀಗೆ ನಾವು ಯಾವುದಾದ್ರೂ ಲ್ಯಾಬ್ ಪ್ಯಾರಾಮೀಟರ್ಸ್ಗೆ ಮೀನ್ ಮತ್ತು ಎಸ್ ಡಿ ಹಾಗೂ ಸಿ ವಿನ ಕ್ಯಾಲ್ಕುಲೇಟ್ ಮಾಡಬಹುದು. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.